ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ. ನೋಡಿ, ಇದೆಲ್ಲ ಫೇಸ್ ಮಾಸ್ಕ್ಸು, ಫೇಸ್ ಸ್ಕ್ರಬ್ಬು, ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ಇದೆ, ಬರ್ತಿದೆ. ಹಾಗಾಗಿ ನಾನಿದು ಫಸ್ಟ್ ಟೈಮು ಇದ್ರ ರಿವ್ಯೂ ಕೊಡೋಣ ಅಂತ, ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ಇದು 3 ಪ್ಯಾಕ್ ಇದೆ. ಇದು ಎಷ್ಟು ಅಮೌಂಟ್ ಎಷ್ಟಿದೆ, ಹಾಗೆ ಇದ್ರ ಯಾವುದು ಎಷ್ಟು ಬೆಸ್ಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಫಸ್ಟು ನೀವೇನಾದರೂ ಮೇಕಪ್ ಮಾಡಿದರೆ, ಇಲ್ಲ ಯಾವುದಾದ್ರು ಕ್ರೀಮ್ ಅಪ್ಲೈ ಮಾಡಿದರೆ, ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದು ಫೇಸ್ ಸ್ಕ್ರಬ್ ಇದೆ. ಈ ಸ್ಕ್ರಬ್ನ ಫಸ್ಟು ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ. ಫಸ್ಟು ನಾನಿಲ್ಲಿ ಅಪ್ಲೈ ಮಾಡ್ತಿರೋದು ಬಂದು ಫೇಸ್ ಸ್ಕ್ರಬ್. ಈ ಸ್ಕ್ರಬ್ನ ಫಸ್ಟು ಯೂಸ್ ಮಾಡೋಣ. ಫಸ್ಟು ಮೊದಲನೇದಾಗಿ ನಾವು ಯಾವುದೇ ರೀತಿ ಮೇಕಪ್ಪು ಅಥವಾ ಯಾವುದೇ ಕ್ರೀಮ್ ಹಾಕಿದರೆ ಫಸ್ಟ್ ಅದನ್ನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕು. ಆಮೇಲೆ ಇದನ್ನು ಯೂಸ್ ಮಾಡಿ. ಇದು ಸ್ಕ್ರಬ್ ಆಗಿರೋದ್ರಿಂದ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು. ಅಂತ ಅಂದರೆ ಇದು ಮೂಗು ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸು ಆ ಥರ ಎಲ್ಲ ಇದೆಯಲ್ಲ, ಆ ಥರದ್ದಕ್ಕೆ ಇದು ಸ್ಕ್ರಬ್ಬು ತುಂಬ ಯೂಸ್ ಆಗುತ್ತೆ. ನನ್ನ ಫೇಸಲ್ಲೇನ ಇಲ್ಲ, ನೋಡೋಣ, ಟ್ರೈ ಮಾಡೋಣ ಯಾವ ಥರ ರಿಸಲ್ಟು, ಫೇಸ್ಗೆಲ್ಲ ಯಾವ ಥರ ಗ್ಲೋ ಬರುತ್ತಾ ಇಲ್ಲ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಾನು ಇದನ್ನು ಯೂಸ್ ಮಾಡ್ತಿರೋದು ಫಸ್ಟ್ ಟೈಮು. ಇದ್ರ ಅಮೌಂಟ್ ಬಂದು 10 ರುಪೀಸ್ ಇದೆ. 8 ಗ್ರಾಮು 10 ರುಪೀಸ್ ಬರುತ್ತೆ. ಇದು ನೀಮಿಂದ ಮಾಡಿರೋದು, 100% ನ್ಯಾಚುರಲ್ ಇದೆ. ಇದು ಹಿಮಾಲಯ ಪ್ರಾಡಕ್ಟು. ನೋಡೋಣ ಬನ್ನಿ ಯಾವ ಥರ ರಿವ್ಯೂ ಇರುತ್ತೆ ಅಂತ. ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಇದನ್ನು ಫುಲ್ಲು ಮೇಲಿಂದ ಇದು ಮಾಡಿಕೊಂಡು ಎಲ್ಲೆಲ್ಲಿ ಅಂದರೆ ಮೂಗು ಪಕ್ಕ ಆಗಿರ್ಬೋದು, ಮತ್ತು ಲಿಪ್ ಕೆಳಗಡೆ ಫುಲ್ಲು ನೀಟಾಗಿ ಎಲ್ಲೆಲ್ಲಿ ನಿಮಗೆ ಸ್ಕ್ರಬ್ಬೆಲ್ಲ ಮಾಡಿದ ನಂತರ ಇದನ್ನು ಡ್ರೈ ಆಗೋಕೆ ಬಿಡೋಣ. ಮಿನಿಮಮ್ 20 ಮಿನಿಟ್ಸ್, ಹಾಫ್ ಆನ್ ಅವರ್ ಆದರೂ ಬೇಕಾಗುತ್ತೆ. ಇದೊಂದು ಸ್ವಲ್ಪ ತಿಕ್ಕಿದೆ, ಅಂದರೆ ಗಟ್ಟಿಯಾಗಿದೆ. ಹಾಗಾಗಿ ಇದು ಒಣಗೋದಕ್ಕೆ ಒಂದು ಹಾಫ್ ಆನ್ ಅವರ್ ಆದರೂ ತಗೊಳ್ಳುತ್ತೆ. ಹಾಗಾಗಿ ಇದನ್ನು ಡ್ರೈ ಮಾಡ್ಕೊಳ್ಳೋಣ, ನಂತರ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಮಿನಿಮಮ್ ಇದಕ್ಕೆ ಹಾಫ್ ಆನ್ ಅವರ್ ಆದರೂ ಬೇಕು ಡ್ರೈ ಆಗೋಕ್ಕೆ. ನೀಟಾಗಿ ಡ್ರೈ ಆಗಿದೆ. ಇವಾಗ ಫೇಸ್ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ನೋಡ್ಬೋದು ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ ಅಂತ. ನಿಜವಾಗ್ಲೂ ಸ್ವಲ್ಪ ಗ್ಲೋ ಕಾಣ್ತಾ ಇದೆ ಫೇಸು. ಓಕೆ, ಇದು ಓಕೆ ಇದೆ. ಸ್ಕ್ರಬ್ಬು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟು ಯಾವುದು ಯೂಸ್ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಸೆಕೆಂಡ್ನೇದು ಯೂಸ್ ಮಾಡ್ತಿರೋದು ಬಂದು ವಾಲೆಟ್ ಸ್ಕ್ರಬ್ಬು. ಇದು ಕೂಡ ಒಂದು ಸ್ಕ್ರಬ್ಬು. ಇದು ಬಂದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡುತ್ತಂತೆ, ಹಾಗೆ ಡೆಡ್ ಸ್ಕಿನ್ ಕ್ಲಿಯರ್ ಮಾಡುತ್ತೆ. ಹಾಗಾಗಿ ನೋಡೋಣ ಬನ್ನಿ. ಇದ್ರ ರೇಟ್ ಬಂದು 15 ರುಪೀಸ್, ಅಂದರೆ 15 ರುಪೀಸ್ ಇದೆ. ಎಲ್ಲ ಕಡಿಮೆನೇ ಇದೆ. ನಾವು ಸುಮ್ಮನೆ ಪಾರ್ಲರ್ಗೆಲ್ಲ ಹೋಗಿ ಸುಮ್ಮನೆ ಜಾಸ್ತಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಈ ಥರನೇ ಮನೇಲೇ ತೊಗೊಬಂದು ನೆಕ್ಸ್ಟು ನಾಳೆ ಎಲ್ಲಾದರೂ ಹೋಗ್ತೀವಿ ಅಂತ ಅಂದಾಗ ಈ ಥರ ಯೂಸ್ ಮಾಡ್ಕೊಬೇಕು. 1 ಡೇ ಮುಂಚೆನೇ ನಾವು ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಜಸ್ಟು ಇವಾಗ ನಾವು ಯೂಸ್ ಮಾಡಿಕೊಂಡು ಇವಾಗಲೇ ರಿಸಲ್ಟ್ ಸಿಗುತ್ತೆ ಅಂತಂದರೆ ಇಲ್ಲ. 1 ಡೇ ನೀವು ನೈಟ್ ಇದೆಲ್ಲ ಯೂಸ್ ಮಾಡಿದ್ರೆ ಮಾರ್ನಿಂಗ್ ಗೊತ್ತಾಗುತ್ತೆ ನಿಮಗೆ ಅದು ಎಫೆಕ್ಟ್ ಏನು, ಯಾವ ಥರ ಬಂದಿದೆ ಅದು ಅಂತ ಮಾರ್ನಿಂಗ್ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಕೂಡ, ಇದು ಸ್ಕ್ರಬ್ ಆಗಿರೋದ್ರಿಂದ ಚೆನ್ನಾಗಿ ಇದು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡುತ್ತೆ. ಹಾಗಾಗಿ ಬ್ಲ್ಯಾಕ್ ಹೆಡ್ಸ್ ಇರೋ ಕಡೆ ತುಂಬ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡ್ಕೋಬೇಕು. ಇದು ತುಂಬ ತಿಕ್ಕಿದೆ. ಇದು ಡ್ರೈ ಆಗೋದಕ್ಕೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಇದು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು. ಒಂದು 5ರಿಂದ 10 ನಿಮಿಷನಾದರೂ ಚೆನ್ನಾಗಿ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ನಾವು ಸ್ಕ್ರಬ್ ಮಾಡ್ಕೊಂಡಷ್ಟು ಅದು ಡೆಡ್ ಸ್ಕಿನ್ನು ಆಗಿರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಡ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ಡ್ರೈ ಆಗಿದೆ. ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಇದು ತುಂಬ ಲೇಟ್ ಆಯಿತು ಡ್ರೈ ಆಗೋಕ್ಕೆ. ನೋಡ್ಬೋದು, ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನನಗೇನು ಬ್ಲ್ಯಾಕ್ ಹೆಡ್ಸ್ ಅದೇನು ಇರಲಿಲ್ಲ. ಹಾಗಾಗಿ ನೀವು ಇರೋರು ಒಂದು ಸರಿ ಟ್ರೈ ಮಾಡಿ ನೋಡಿ. ಅಂದರೆ ಇದು ಒಂಥರ ಸಾಫ್ಟಾಗಿದೆ ಸ್ಕಿನ್ನು, ತುಂಬ ಚೆನ್ನಾಗಿದೆ. ಇದಂದರೆ ತುಂಬ ಟೈಮ್ ಹಿಡೀತು, ಅಂದರೆ ಅದು ಡ್ರೈ ಆಗೋದಕ್ಕೇ ಸ್ವಲ್ಪ ಟೈಮ್ ಹಿಡೀತು. ಇದು ತುಂಬ ಚೆನ್ನಾಗಿತ್ತು ರಿಸಲ್ಟು. ಓಕೆ, ಇಲ್ಲಿ ನಾನು ನೆಕ್ಸ್ಟು ಯೂಸ್ ಮಾಡ್ತಿರೋದು ಬಂದು ಪ್ಯಾಕ್. ಇದು ನ್ಯಾಚುರಲ್ ಗ್ಲೋ ಆರೆಂಜ್ ಪ್ಯಾಕ್. ಇದು ಫೇಸ್ ಪ್ಯಾಕು ತುಂಬ ನೋಡ್ತಾ ಇದ್ರಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ. ಹಾಗಾಗಿ ನಾನೆಲ್ಲ ತೊಗೊಬಂದು ಚೆಕ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ಇದು ಕೂಡ ಹಾಗೆ, ಇದು ತುಂಬ ಸ್ವಲ್ಪ ಆಯಿಲ್ ಥರ ಇದೆ. ಇದು ಪ್ಯಾಕ್ ಬಂದು
ಸ್ವಲ್ಪ ಹಚ್ಕೋಬೇಕಾದ್ರೆ ನಿಧಾನಕ್ಕೆ ಸ್ವಲ್ಪನೇ ಹಚ್ಕೊಳ್ಳಿ, ಇಲ್ಲಾಂತೆ ತುಂಬ ಹಾಗೆ ಇಳ್ಕೊಂಡು ಹೋಗ್ಬಿಡುತ್ತೆ. ನನಗೂ ಹಚ್ಬೇಕಾದ್ರೆ ಸ್ವಲ್ಪ ಕೆಳಗಡೆ ಹಂಗೆ ಬಿದ್ದುಬಿಡ್ತು. ಹಾಗಾಗಿ ನೀಟಾಗಿ ಫೇಸ್ ತುಂಬ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಮಾಡಿದ್ದಾದಮೇಲೆ ಒಂದು ಸ್ವಲ್ಪನೂ ಗ್ಯಾಪ್ ಕೊಡಬೇಡಿ, ಎಲ್ಲೂ ನೀಟಾಗೆ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಡ್ರೈ ಇದನ್ನು ಬೇಗ ಡ್ರೈ ಆಯಿತು. ಬಟ್ ಒಂದು ಕಡೆ ದಪ್ಪ ಮತ್ತು ಒಂದು ಕಡೆ ಸಣ್ಣ ತೆಳುವು ಆ ಥರ ಹಚ್ಕೊಬೇಡಿ. ಎಲ್ಲ ಮೀಡಿಯಮಾಗಿ ಎಲ್ಲ ಒಂದೇ ಸಮನಾಗಿ ಹಚ್ಕೊಂಡ್ರೆ ನಮಗೆ ಅದು ರಿಮೂವ್ ಮಾಡಬೇಕಾದ್ರೆ ನೀಟಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ಹಚ್ಕೊಳ್ಳಿ ಒಂದೇ ಸರಿ. ನಾನಿದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ಹಾಗಾಗಿ ಒಂದೊಂದು ಕಡೆ ಸ್ವಲ್ಪ ದಪ್ಪ ಇದು ಆಯಿತು. ಮತ್ತು ಇದು ಆರೆಂಜ್ ಫ್ಲೇವರ್ ಆಗಿರೋದ್ರಿಂದ ತುಂಬ ಕಣ್ಣು ಉರಿತಾ ಇತ್ತು, ಯಾಕೆ ಅಂತ ಗೊತ್ತಿಲ್ಲ, ಕಣ್ಣೆಲ್ಲ ಉರಿತಾ ಇತ್ತು. ಹಾಗಾಗಿ ಇದು ಕೂಡ ಡ್ರೈ ಆಗಿದೆ. ಡ್ರೈ ಆದಮೇಲೆ ಗೊತ್ತಾಗುತ್ತೆ ನಿಮಗೆ, ಡ್ರೈ ಆದಾಗ ಫುಲ್ಲು ಮುಖ ಎಲ್ಲ ಎಳ್ದಂಗೆ ಆಗುತ್ತೆ. ಫುಲ್ ನೀಟಾಗಿ ಡ್ರೈ ಆಗೋವರೆಗೂ ಬಿಡಿ, ಇಲ್ಲ ಅಂತಂದರೆ ಇದು ಬರೋದಿಲ್ಲ. ಪೂರ್ತಿ ಡ್ರೈ ಆಗಿದೆ ಇದು, ನಾನಿಲ್ಲಿ ರಿಮೂವ್ ಮಾಡ್ತಿದ್ದೀನಿ. ನೀಟಾಗಿ ನೀವು ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಕಡೆ ತೆಳು ಒಂದು ಕಡೆ ದಪ್ಪ ಆತಾದರೆ ಈ ಥರ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ನಿಧಾನಕ್ಕೆ ತೊಗೊಬೇಕಾದ್ರೆ ನೀವು ಒಂದು ಸ್ವಲ್ಪ ನಿಧಾನಕ್ಕೆ ಕೂದಲೆಲ್ಲ ಹಿಂದೆ ಮಾಡಿಕೊಂಡು ಏನಾದರೂ ಏರ್ ಬ್ಯಾಂಡ್ ಹಾಕ್ಕೊಂಡು ಯೂಸ್ ಮಾಡಿ. ನನಗೆ ಕೂದಲಿಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ನೀಟಾಗೆಲ್ಲ ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ನೋಡೋಣ ಬನ್ನಿ ರಿಸಲ್ಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ನಾನಿಲ್ಲಿ ನೀಟಾಗಿ ಪೂರ್ತಿ ನೀಟಾಗೆಲ್ಲ ರಿಮೂವ್ ಮಾಡಿದ್ದೀನಿ. ನೀವು ನನ್ನ ಫಸ್ಟು ಬಿಫೋರ್ ಯಾವ ಥರ ಇದೆ, ಆಫ್ಟರ್ ಯಾವ ಥರ ಇದೆ ನೀವೇ ನೋಡ್ಕೊಬೋದು ಫಸ್ಟು ವಿಡಿಯೋದಲ್ಲಿ ಮತ್ತು ಇವಾಗ. ನಿಜವಾಗೂ ನನಗೆ ಇದರಲ್ಲಿ ತುಂಬ ಇವು ಮೂರಲ್ಲಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಫಸ್ಟು ಹಿಮಾಲಯ ಫೇಸ್ ಸ್ಕ್ರಬ್ಬು, ಇದು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನೀವು ಯೂಸ್ ಮಾಡಬಹುದು ಅಂತಂದರೆ ಇದನ್ನು ಯೂಸ್ ಮಾಡಿ. ಮೂರು ಕೂಡ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಮೌಂಟ್ ಏನು ತುಂಬ ಜಾಸ್ತಿ ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಾನು ವೀಡಿಯೋಸ್ ಹಾಗೆ ನೋಡ್ತಿದ್ದೀರಾ. ಇನ್ನು ಮುಂದೆ ಹೆಚ್ಚು ವೀಡಿಯೋಸ್ಗೋಸ್ಕರ ನಾನಿಲ್ಲಿ ತುಂಬ ಹೋಮ್ ರೆಮಿಡೀಸ್ ಮಾಡ್ತೀನಿ, ಹಾಗಾಗಿ ಪ್ರತಿದಿನ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ನಾನು ಏನು ಯೂಸ್ ಮಾಡ್ತೀನೋ ಅದನ್ನು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಲವ್ ಯು ಆಲ್.